ಎರಡೂ ದಿನಗಳು ಕೂಡವೆ ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ. ಪಕ್ಷೇತರವಾಗಿ ಮಾಡ್ತಿದ್ದಾರೆ ಸರ್. ಬಿ ಫಾರ್ಮ್ ಇನ್ನೂ ಸಿಕ್ಕಿಲ್ಲ. ಪಾರ್ಟಿ ಎಂಥ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂ ರೀ, ಆಗತ್ತೆ ರೀ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಮಾಡ್ತಿದ್ದೀವಿ. ಹ್ಞೂ ರೀ, ಎರಡೇ ದಿನ ಉಳಿದಿರೋದು. ಸೋಮವಾರ ಒಂದಿನ, ಇವತ್ತೊಂದಿನ. ಸಿಗುವ ಭರವಸೆ ಮೇಲೆ ಕೊಡ್ತಿದ್ದೀವಿ. ಸಿಗುವ ಭರವಸೆ ನಮ್ಮ ತಾತಾರಿಗೆ ಏನೇನು ಮಾಡಿದ್ರು ನಾವು ಆ ಕೆಲಸಗಳು ಮುಂದುವರಿತೀವಿ. ಆಮೇಲೆ ಎಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರನ್ನು ಅಪ್ಪಾಜಿ ಅಂತಲೇ ಕರೀತಾರೆ. ಬರೀ ದಾವಣಗೆರೆನಲ್ಲೆಲ್ಲ ಕರ್ನಾಟಕ ಇಂಡಿಯಾನಲ್ಲೂ ಭಾಳ ಜನ ಅಪ್ಪಾಜಿ 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 ಅಂತ ಕರೀತಾರೆ. ಅದಕ್ಕೆ ಸುಮಾರು 6 ತಿಂಗಳಿಂದ ಎಲ್ಲರೂ ಚೂರು ಅವರು ಅಪಾರ ಸ್ಥಾನದಲ್ಲಿರೋರು ಒಬ್ಬರು ವ್ಯಕ್ತಿನ ಕಲ್ಕೊಂಡಂಗಾಗಿತ್ತು. ನಾವು ಅವಾಗಿಂದ ಅಡ್ಡಾಡ್ಕೊಂತ ಜನನೇ ಚೂರು ಭಾಳ ಪ್ರೀತಿಸ್ತಿದ್ದಾರೆ ನಮಗೆ. ಯಾಕಂದರೆ ನಾವು ನಮ್ಮ ಕಿವಿರ್ಬೋದು, ನಮ್ಮ ಮೂಗಿರ್ಬೋದು, ಆದರೆ ಅಜ್ಜಾರು ನೆನೆಸ್ತಾರೆ. ಆಮೇಲೆ ಅದೇ ಬೇಡಿಕೆ ಇಟ್ಕೊಂತಾರೆ. ಅಜ್ಜಾರು ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ಮುಂದೆ ಮಾಡ್ಕೊತ ಇರ್ತೀವಿ ಅಂತ. ಕುಟುಂಬದ ಒತ್ತಾಯನ ಇಲ್ಲ ಕಾರ್ಯಕರ್ತರ ಒತ್ತಾಯನ ಸರ್ ಇದು? ಆದರೆ ನೀವು ಬರ್ಬೋದು. ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಯಾಕಂದರೆ ಎಲ್ಲರೂ ನಾವು ಹುಟ್ಕೊಳ್ತೀವಿ, ಎಲ್ಲರೂ ನಮಗೆ ನಮ್ಮ ಮಾವ ಅಂತಲೇ ಕರೀತೀವಿ. ಅದಕ್ಕೆ ಅದರಲ್ಲಿ ಏನೂ ಸಂಕೋಚ ಅಷ್ಟೇ ಹೇಳಿ ನಾವು ನಮ್ಮ ಮಾತು ಅಯ್ಯೋ ಹ್ಞೂ ರೀ, 100ಕ್ಕೆ 100 ಐತಿ. ನಿಮಗೂ ಐತಿ ಸರ್. ಈಗ ಸೋಮವಾರ ಅಧಿಕೃತವಾಗಿ ಫೈನಲ್ ಆದ್ಮೇಲೆ ಯಾವ ರೀತಿ ಅವತ್ತೆ ಯಾವ ರೀತಿ ಏನು ರೀ ತಡೆ ಕೇಳಿಸ್ಲಿಲ್ಲ. ಯಾವ ರೀತಿ ನಾವು ಪತ್ರ ಸಲ್ಲಿಕೆ ಮಾಡ್ತಾರೆ ಅವತ್ತು ಅಂದರೆ ಎಷ್ಟು ಜನ ಕಾರ್ಯಕರ್ತರು ಲೀಡರ್ಸ್ ಯಾರ್ಯಾರು ಬರ್ತಾರೆ? ಹ್ಞೂ ರೀ, ಒಂದು 5 ಜನ ಲೀಡರ್ಸ್ ಬರ್ತಾರೆ ರೀ. ನೀವು ನೋಡ್ತೀರಿ ಒಂದು 5 ಜನ ಯಾರ್ಯಾರು ಬರ್ತಾರೆ. ಸೋಮವಾರ ಮಾತ್ರ